ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬ್ರಿಟಿಷರ ದಾಸ್ಯದಿಂದ 1947 ಆಗಸ್ಟ್ 15ರಂದು ಭಾರತ ಮಾತೆ ಸ್ವಾತಂತ್ರ್ಯಗೊಂಡ ಈ ಶುಭ ದಿನವನ್ನು ಪ್ರತಿಯೊಬ್ಬ ಭಾರತೀಯರು ತಮ್ಮ ಅಂತಃಕರಣದಿಂದ ಗೌರವಿಸಬೇಕಾಗಿರುತ್ತೆ ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಮರಿಸಬೇಕಾಗಿರುತ್ತೆ. ಈ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ತನು ಮನ ಧನವನ್ನು ತ್ಯಾಗ ಮಾಡಿದ್ದಾರೆ ಎಂದರು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರ ಪರಿಶ್ರಮದಿಂದ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸ ಬಯಸುತ್ತೇನೆ ಎಂದರು. ಬ್ರಿಟಿಷರ ದಾಸ್ಯದಿಂದ 1947 ಆಗಸ್ಟ್ 15ರಂದು ಭಾರತ ಮಾತೆ ಸ್ವತಂತ್ರಗೊಂಡ ಈ ಶುಭ ದಿನವನ್ನು ಪ್ರತಿಯೊಬ್ಬ ಭಾರತೀಯರು ತಮ್ಮ ಅಂತಃಕರಣದಿಂದ ಗೌರವಿಸಬೇಕಿರುತ್ತದೆ ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಮರಿಸಬೇಕಿರುತ್ತದೆ. ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ತನು ಮನ ಧನವನ್ನು ತ್ಯಾಗ ಮಾಡಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ದೇಶ ಪ್ರೇಮಿಗಳು ಬಲಿದಾನವಾಗಿದೆ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರು ಪರಿಶ್ರಮದಿಂದ ನಾವಿಂದು ಸ್ವತಂತ್ರದ ಫಲವನ್ನು ಅನುಭವಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಮಹನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸ ಬಯಸುತ್ತೇನೆ. ಭಾರತ ದೇಶದ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಸ್ವಾತಂತ್ರ್ಯದ ಕಿಚ್ಚು ನಾಡಿನಲ್ಲೇ ಹರಡಿ ಚಳವಳಿಯ ರೂಪ ಪಡೆಯಿತು. ಸಾವಿರಾರು ಮಂದಿ ಬಲಿದಾನವಾಯಿತು. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕ ಕೊಡುಗೆಯನ್ನು ಮರೆಯುವಂತಿಲ್ಲ. ಕನ್ನಡಿಗರ ದಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪ್ರಜ್ವಲಿಸಲು ಅನೇಕ ಚೇತನಗಳು ಪ್ರೇರಕ ಶಕ್ತಿಯಾಗಿದ್ದವು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಗಂಗಾಧರರಾವ್ ದೇಶಪಾಂಡೆ, ಆರ್ ದಿವಾಕರ್, ಎನ್.ಎಸ್. ಹರ್ಡೀಕರ್, ಆಲೂರು ವೆಂಕಟರಾಯರು, ಸದಾಶಿವರಾಯರು, ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕಿದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆ ಅಪಾರ. ಸಾವುಕಾರ್ ಚೆನ್ನಯ್ಯ ಆಟಿ, ಮರಿಯಪ್ಪ ಮಳವಳ್ಳಿ ವೀರಪ್ಪನವರು, ಕಾಂಗ್ರೆಸ್ ಸುಬ್ಬಯ್ಯ, ಎ.ಸಿ. ಭೈರಪ್ಪ, ಎ.ಜಿ. ಬಂದೀಗೌಡ, ಎಚ್.ಕೆ. ವೀರಣ್ಣಗೌಡ, ಎಂಡುವಾಳು ಹೊನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ತಾವು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ಸಹ ನೆನಪಿಸಿಕೊಳ್ಳಬೇಕಿದೆ. ನಂತರ ನಡೆದಂತಹ ಪೊಲೀಸ್, ಅರಣ್ಯ, ಅಬಕಾರಿ ಇಲಾಖೆಯ ಸಿಬ್ಬಂದಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪಥಸಂಚಲನದಲ್ಲಿ ಸಚಿವರು ಗೌರವ ವಂದನೆ ಸ್ವೀಕರಿಸಿದರು. ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ವೇದಿಕೆಯತ್ತ ಮರಳಿ ಆಗಮಿಸುತ್ತಿದ್ದಾರೆ. ಈ ದಿನದ ಪಥಸಂಚಲನದ ಪ್ರಧಾನ ದಂಡನಾಯಕರ ಕಾವಲಿನಲ್ಲಿ ಆರ್ಎಸ್ಐ ಬೆಟ್ಟಸ್ವಾಮಿ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನ ಪಿಎಸ್ಐ ರಾಘವೇಂದ್ರ ಎಂಕೆ ಮುನ್ನಡೆಸುತ್ತಿದ್ದಾರೆ. ಗೃಹರಕ್ಷಕ ದಳದ ಪುರುಷರ ಪಡೆಯನ್ನ ಎಸ್ಐ ಯೋಗೇಶ್ ಬಿಎಂ ಮುನ್ನಡೆಸುತ್ತಿದ್ದಾರೆ. ಅಬಕಾರಿ ದಳದ ಪ್ರಾಥಮಿಕ ಪಾಠಶಾಲೆಯ ತುಕಡಿಯನ್ನ ಸ್ಟೇಫಿ ಎಚ್ಬಿಆರ್ ಎಂ ಮುನ್ನಡೆಸಿ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಕಾಲೇಜಿನ ಮಹಿಳಾ ವಿಭಾಗದ ಎನ್ಸಿಸಿ ತಂಡವನ್ನ ದಿಶಾ ಎಎಸ್ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ರೋಟರಿ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನ ಚಿರಂತನಾಟಿ ಗೌಡ ಮುನ್ನಡೆಸುತ್ತಾ ಗೌರವ ವಂದನೆ, ಜಯಶ್ರೀ ಜೆ ಮಾಲಿ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಡ್ಯಾಫೋಡಿಲ್ಸ್ ಪ್ರೌಢಶಾಲೆಯ ಬಾಲಕರ ವಂದನೆ ಸಲ್ಲಿಸುತ್ತಿದ್ದಾರೆ.
ಆದರ್ಶ ಪ್ರೌಢಶಾಲೆಯ ಬಾಲಕಿಯರ ತುಕಡಿಯನ್ನ ವಿದ್ಯಾ ಎಸ್ ಮುನ್ನಡೆಸುತ್ತಿದ್ದಾರೆ. ಸದ್ವಿದ್ಯಾ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನ ಶ್ರೀ ಶಾ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನ ಮಾಡಿದ 11 ಮಂದಿಯ ಕುಟುಂಬದ ಸದಸ್ಯರಿಗೆ ಪ್ರಶಂಸನಾ ಪತ್ರ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಫಾತಿಮಾ ಎಂಕೆ, ಅಫ್ರಿನ್ ಖಾನಂ ಎಸ್ಎಸ್ಎಲ್ಸಿ 8,000 ರೂಪಾಯಿ ಹಾಗೂ ಜುನೈದ್ ಅದಿ ಪಿಯುಸಿ ಓದ್ತಾ ಇರುವವರಿಗೆ 12,000 ರೂಪಾಯಿ, ವಿದ್ಯಾರ್ಥಿಗಳಿಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ನಂತರ ನಡೆದ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಶಾಸಕ ಪಿ ರವಿಕುಮಾರ್, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯೀಂ, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು. ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ನಗರದ ಬನ್ನಿಮಂಟಪ ಪಂಜಿನ ಕವಾಯತು ಮೈದಾನದಲ್ಲಿ ಆಚರಣೆ ಮಾಡಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಧ್ವಜವಂದನೆಯನ್ನ ಸ್ವೀಕರಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ತೆರೆದ ವಾಹನದಲ್ಲಿ ಪರೇಡ್ ತಂಡಗಳ ಪರಿವೀಕ್ಷಣೆ ನಡೆಸಿದರು. ಪರೇಡ್ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪರೇಡ್ನಲ್ಲಿ ಪೊಲೀಸ್ ಇಲಾಖೆಯ ಪುರುಷ ಹಾಗೂ ಮಹಿಳಾ ತಂಡಗಳು, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ಅಬಕಾರಿ ದಳ, ಎನ್ಎಸ್ಎಸ್, ಎನ್ಸಿಸಿ ತಂಡಗಳು, ವಿಶೇಷ ಚೇತನ ಮಕ್ಕಳ ತಂಡ ಹಾಗೂ ಶಾಲಾ ಕಾಲೇಜು ತಂಡಗಳು ಭಾಗವಹಿಸಿದವು. ಮಂತ್ರಿಗಳು ಧ್ವಜಾರೋಹಣ ಮಾಡಿ ರಾಜ್ಯ ವಾಡಿಕೆ ತುಕಡಿಗಳ ಪರಿವೀಕ್ಷಣೆಯನ್ನ ನಾಯಕತ್ವ ಮೋಹನ್ ಕೆಕೆ. ಜವಾಹರ ನವೋದಯ ವಿದ್ಯಾಲಯ ಎಸ್ಎಆರ್ಎಸ್ ತಂಡ ಬಾಲಕಿಯರ ವಿಭಾಗ ಲೇಖನ ಎಂ. ಕಿಶನ್. ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ತೇಜ್ ಬಾಹುಸಾಬ್ ಕುಂಚನೂರ್. ಪೊಲೀಸ್ ಪಬ್ಲಿಕ್ ಶಾಲೆ ಎಸ್ಎಆರ್ಎಸ್ ತಂಡ ಬಾಲಕರ ವಿಭಾಗದ ನಾಯಕ. ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಇದೀಗ ಮುಖ್ಯ ಅತಿಥಿಗಳಿಗೆ ವಂದನೆ. ವಿಯೋನು ವಾಲ್ಸ್ ಎಂಬ ಮಧುರ ಮಹಿಳಾ ಗೃಹ ರಕ್ಷಕ ದಳ ಜಿ ಕಾಮಾಕ್ಷಿಯವರ ಮುಂದಾಳತ್ವದಲ್ಲಿ ಎನ್ಸಿಸಿ ಆರ್ಮಿ ಕಾವೇರಮ್ಮ ಕೆಎಸ್ ಅವರ ನೇತೃತ್ವದಲ್ಲಿ ಮಹಿಳಾ ಗೃಹ ರಕ್ಷಕ ದಳ ಜಿ ಕಾಮಾಕ್ಷಿಯವರ ಸರತಿಯ ಸಾಲಿನಲ್ಲಿ ಅಬಕಾರಿ 10ನೇ ತುಕಡಿ ಅಗ್ನಿಶಾಮಕ ಹಾಗೂ ಕೆಎಸ್ಆರ್ಪಿ 5th ಬೆಟಾಲಿಯನ್ ನಾಯಕತ್ವ. ಸಚಿವರು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭ ಸಂದೇಶವನ್ನು ರವಾನಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕಷ್ಟೇ ಸೀಮಿತಗೊಳ್ಳಬಾರದು. ದೇಶ ಪ್ರೇಮ ನಮ್ಮಲ್ಲಿ ಪ್ರತಿದಿನ ಪ್ರತಿಕ್ಷಣ ರಕ್ತವಾಗಿರಬೇಕು. ನಾವಿಂದು ಮನೆಯೊಳಗೆ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಇರಲು ಕಾರಣ ಪ್ರಾಣ ಒತ್ತೆ ಇಟ್ಟು ಗಡಿಯಲ್ಲಿ ಕಾಯುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರು, ಹೋರಾಡುತ್ತಿರುವ ಮತ್ತು ಹೋರಾಡುತ್ತಲೇ ವೀರಮರಣವನ್ನಪ್ಪಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಮ್ಮೆ ತಲೆಬಾಗಿ ನಮಿಸೋಣ. ಭಾಷೆ, ಧರ್ಮ, ಸಂಸ್ಕೃತಿಗಳನ್ನು ಮೀರಿ
ಮನುಷ್ಯರೆಲ್ಲ ಒಂದೇ ಎಂಬ ಭಾವದಲ್ಲಿ ನಮ್ಮನ್ನು ಬೆಸೆಯಬೇಕು. ನಮ್ಮದು ಸರ್ವರನ್ನು ಒಳಗೊಂಡಿರುವ, ಸರ್ವರನ್ನು ಬೆಸೆಯುವ ಮತ್ತು ಸರ್ವರಿಗೂ ಸಮಪಾಲು ಸಮಬಾಳು ನೀಡುವ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಜೀವನ ಮಟ್ಟ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡು ಸರ್ವೋದಯ ತತ್ವದ ಅಭಿವೃದ್ಧಿ ಮಾದರಿ, ಇದನ್ನು ನಾನು ಕರ್ನಾಟಕದ ಅಭಿವೃದ್ಧಿ ಮಾದರಿ ಎಂದು ಹೆಮ್ಮೆಯಿಂದ ಕರೆಯುತ್ತೇನೆ. ಗುಡ್ ಶೆಫರ್ಡ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ವಿವಿಧತೆಯಲ್ಲಿ ಏಕತೆ ದೇಶಭಕ್ತಿ ಗೀತೆ, ನಿರ್ಮಲಾ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗೆ ಸಮೂಹ ನೃತ್ಯ ಹಾಗೂ ಸಂತ ಫಿಲೋಮಿನಾ ಪ್ರೌಢಶಾಲಾ ಮಕ್ಕಳಿಂದ ದೇಶಪ್ರೇಮಿ ಭಗತ್ ಸಿಂಗ್ ಅವರ ಮರಣದಂಡನೆಯ ನೃತ್ಯ ರೂಪಕವನ್ನು ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ಸಮಾರಂಭದಲ್ಲಿ ಶಾಸಕರಾದ ತನ್ವೀರ್ ಸೇಠ್, ಮುಡಾ ಅಧ್ಯಕ್ಷರಾದ ಕೆ ಮರಿಗೌಡ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್, ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ್ ರೆಡ್ಡಿ, ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ, ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಡ್ಕರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಘದ ಆವರಣದಲ್ಲಿ ಆಚರಿಸಲಾಯಿತು. ಭಾರತಾಂಬೆ, ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಹಿರಿಯ ಪತ್ರಕರ್ತರಾದ ಪಿಜೆ ಚೈತನ್ಯ ಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಟೇಡಿಯಂಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ವಿ. ಈಗ ನಾವೇ ಸಂಘದ ವತಿಯಿಂದ ಆಚರಿಸ್ತಾ ಇರೋದು ಸಂತೋಷ ತಂದಿದೆ ಎಂದರು. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಸಾಗ್ತಾ ಇದೆ, ಆದರೆ ದೇಶದಲ್ಲಿ ಇನ್ನೂ ಕೆಲವು ಸುಧಾರಣೆಗಳು ಆಗಬೇಕಾಗಿದೆ ಎಂದರು. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ, ಇದೆಲ್ಲ ಭಾಳ ಹೆಮ್ಮೆಯ ವಿಷಯ ನಮಗೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ನಾವು ಹಿಂದೆಲ್ಲ ನಾವು ಪತ್ರಕರ್ತ ಏನೋ ಸ್ಟೇಡಿಯಮಲ್ಲಿ ಹೋಗಿ ನಾವು ಬಾಟ ಆರಿಸ್ಕೊಂಡಿದ್ದು ನೋಡ್ಕೊಬರ್ತಿದ್ದೋ ಹೊರತು, ಈಗ ಇತ್ತೀಚಿನ ವರ್ಷಗಳಲ್ಲಿ ಈಗ ನಮ್ಮ ಪತ್ರಕರ್ತರ ಸಂಘದಲ್ಲೂ ನಾವು ಒಂದು ಬಾಟ ಹಾರಿಸಿ ನಾವು ಕೂಡ ಒಂದು ಹೆಮ್ಮೆ ಪಡುವಂಥ ದಿನ ಆಗಿದೆ. ಇದಕ್ಕೆ ನಿಜವಾಗಲೂ ಕೂಡ ಭಾಳ ಹೆಮ್ಮೆ ವಿಷಯ ಅನಿಸ್ತದೆ ನನಗೆ. ಏಕೆಂದರೆ ನಾವೂ ಕೂಡ ಒಂದು ಇದಾಗಿ ಸಂಸ್ಥೆಯಾಗಿ ನಾವು ಕೂಡ ಒಂದು ಬಾಟ ಹಾರಿಸ್ತಾ ಇದ್ದೀವಿ. ಈಗ ಇದಂತೂ ಭಾಳ ಇದು ಅಂದರೂ ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ ಅಂದರೂ ಕೂಡ ಯಾಕೋ ನಮಗೆ ಇನ್ನೂ ಸ್ವಲ್ಪ ನಮ್ಮ ದೇಶದ ಪರಿಸ್ಥಿತಿ ನೋಡಿದ್ರೆ ಅವಾಗ ಇನ್ನೂ ಸುಧಾರಿಸಬೇಕು ಅಂತ ಕಾಣುತ್ತೆ. ಇವೆಲ್ಲ ಆದಷ್ಟು ಬೇಗ ಸುಧಾರಿಸಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ನಾವು ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಣ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್, ಉಪಾಧ್ಯಕ್ಷ ನವೀನ್ ಕುಮಾರ್, ಕಾರ್ಯದರ್ಶಿ ಆನಂದ್, 10 ಟಿವಿ ಕೃಷ್ಣ ಸೇರಿದಂತೆ ಹಲವರು ಪತ್ರಕರ್ತರು ಉಪಸ್ಥಿತರಿದ್ದರು. ನಮ್ಮ ಸಚಿವರು ಬಿಪಿಎಲ್ ಕಾರ್ಡ್ಗಳು ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು, ಕೆಲವರು ಸುಳ್ಳು ದಾಖಲೆಯನ್ನು ಕೊಟ್ಟು ಬಿಪಿಎಲ್ ಮಾಡಿಸ್ಕೊಂಡಿರ್ತಾರೆ, ಅವುಗಳ ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದಷ್ಟೇ ಹೊರತು ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಮುಂದುವರಿಯುತ್ತೆ, 5 ವರ್ಷವೂ ನಮ್ಮ ಗ್ಯಾರಂಟಿ ಯೋಜನೆಗಳು ಇರುತ್ತವೆ. ಈ ಹಿಂದಿನ ಸರ್ಕಾರದ ಕಾಮಗಾರಿಗಳು, ಈಗ ನಡೀತಾ ಇರುವಂತಹ ಕಾಮಗಾರಿಗಳ ಪಟ್ಟಿ ನೋಡಿ. ನಮ್ಮ ಕಾಲದಲ್ಲಿ ಹೆಚ್ಚು ಕಾಮಗಾರಿಗಳಿಗೆ ಮಂಜೂರು ಮಾಡಲಾಗಿದೆ. ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧವಿಲ್ಲ. ನಮ್ಮ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಸಿಗುತ್ತೆ, ಅಭಿವೃದ್ಧಿಯೂ ಆಗುತ್ತೆ. ನಮ್ಮಲ್ಲಿ 136 ಮಂದಿ ಶಾಸಕರಿದ್ದಾರೆ.
ಸತೀಶ್ ಜಾರಕಿಹೊಳಿ ಯಾಕೆ ಮಾತಾಡಿದ್ದಾರೆ ಗೊತ್ತಿಲ್ಲ. ಪರಿಷ್ಕರಣೆ ಅವಶ್ಯಕತೆ ಇದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದುಕೊಳ್ಬೇಕಾಗತ್ತೆ. ಆಯಾ ಸಚಿವರು, ಶಾಸಕರು ಸ್ವತಂತ್ರರಿದ್ದಾರೆ. ಸತೀಶ್ ಯಾಕೆ ಮಾತನಾಡಿದ್ದಾರೋ ಗೊತ್ತಿಲ್ಲ. ಬಿಜೆಪಿಯವರು ನಮ್ಮ ಸರ್ಕಾರದ ವಿರುದ್ಧ ಸುಳ್ಳು ಹೇಳ್ತಾ ಇದ್ದಾರೆ. 30 ವರ್ಷದ ಬಳಿಕ ನಮ್ಮ ಸರ್ಕಾರಕ್ಕೆ ಹೆಚ್ಚಿನ ಸೀಟ್ ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅವರಿಗೆ ಲಾಭ ಆಗಿಲ್ಲ. ಜೆಡಿಎಸ್ ಅವರು ಯಾವಾಗಲೂ ಎಂಪಿ ಚುನಾವಣೆಯಲ್ಲಿ 3 ಗೆಲ್ತಾರೆ. ಈಗ 2 ಕ್ಷೇತ್ರಗಳಲ್ಲಿ ಗೆಲ್ತಿದ್ದಾರೆ. ಹೀಗಾಗಿ ಅವರು ಗ್ಯಾರಂಟಿ ನಿಲ್ಲುತ್ತೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತಾರೆ. ನಮ್ಮ ಸರ್ಕಾರದಲ್ಲಿ ಎಲ್ಲಾ ಕೆಲಸಗಳು ಆಗ್ತಾ ಇವೆ ಎಂದರು. ಬಿಪಿಎಲ್ ಕಾರ್ಡು ಪರಿಷ್ಕರಣೆ ಆಗಬೇಕು ಅನ್ನೋದನ್ನು ಅವರು ಮಂತ್ರಿಗಳಾಗಿ ಹೇಳಿರ್ಬೋದು. ಬಿಪಿಎಲ್ ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು, ಕೆಲವರಿಗೆ ಸುಳ್ಳು ದಾಖಲೆ ಕೊಟ್ಟು ತಗೊಂಡ್ರವರು ತೆಗಿಯೋ ಅಂಥ ಕೆಲಸನ ಮಾಡಬೇಕಾಗತ್ತೆ ಅಂತ. ಆದರೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳ ಇದನ್ನು ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ. 5 ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ACC ಆಗಿರ್ಬೋದು, ಇವತ್ತಿನ ಸರ್ಕಾರ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ. 18ರಿಂದ 23ಕ್ಕೆ ಹೊಸ ಕಾಮಗಾರಿಗಳು ಯಾವುದು ಅಭಿವೃದ್ಧಿ ಮಂಜೂರಾಗಿದೆ ಅದನ್ನು ಒಂದಷ್ಟು ತೆಗೆದು ನಿಮ್ಮ ಹತ್ರ ಎಲ್ಲ ಇಲಾಖೆನಲ್ಲೂ ಡೀಟೇಲ್ಸ್ ಸಿಗುತ್ತೆ, ತಗೊಂಡು ಬರೀರಿ. ಸೊ ಈಗ 2023ರಿಂದ ನಾವು 1 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ. ನಾವು ಈ ವರ್ಷ ಎಷ್ಟು ಹೊಸ ಕಾಮಗಾರಿಗಳಿಗೆ ಸರ್ಕಾರ ಮಂಜೂರಾತಿ ಕೊಟ್ಟಿದೆ ಅಂತ ತೆಗೆದುಕೊಳ್ಳಿ. ನೀವು ಕಂಪೇರ್ ಮಾಡಿದಾಗ ಅವಾಗ ಗ್ಯಾರಂಟಿ ಇರಲಿಲ್ಲ, ಈಗ ಗ್ಯಾರಂಟಿ ಇದೆ. ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ. ಗ್ಯಾರಂಟಿಯನ್ನು ಕೊಡ್ತೀವಿ, ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿಯನ್ನು ಮಾಡ್ತೀವಿ. ಆದರೆ ಗ್ಯಾರಂಟಿ ಇವರು ಕೊಡಲಿಕ್ಕೆ ಆಗಲ್ಲ ಅಂತೇಳಿ ವಿರೋಧ ಪಕ್ಷಗಳು ಕೂಗಾಡಿದ್ರು. ಗ್ಯಾರಂಟಿ ಕೊಟ್ಟ ತಕ್ಷಣವೇ ಟರ್ನ್ ತಗೊಂಡ್ರು. ಗ್ಯಾರಂಟಿಗೋಸ್ಕರ ಹಣ ಖರ್ಚು ಮಾಡ್ತಾಯಿದ್ದಾರೆ, ಅಭಿವೃದ್ಧಿಗೆ ಆಗಲ್ಲ. ಅವರು ಏನಾರ ಒಂದು ನಮ್ಮ ಸರ್ಕಾರದ ಮೇಲೆ ದೂರಬೇಕಾಗಿತ್ತು, ಇಲ್ಲ ಸಲ್ಲದ್ದು ಹೇಳಬೇಕಾಗಿತ್ತು. ಅದಕ್ಕೆ ಯಾವುದು ಹೇಳಿದ್ರೆ ಯಾವುದು ಕ್ಲಿಕ್ ಆಗ್ತಾಯಿಲ್ಲ. ಸೊ ಅದಾದಮೇಲೆ ಒಂದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಯಾವತ್ತೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಚನೆ ಆದರೆ ವೀರೇಂದ್ರ ಪಾಟೀಲ್ 1960 ಬಿಟ್ಟರೆ ಅದಾದ ಮೇಲೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಒಂದು ಸರ್ಕಾರ ರಚನೆ ಆಗಿರೋದು 30 ವರ್ಷದ ನಂತರ ಇದೇ ಫಸ್ಟ್ ಟೈಮ್ 136. ಇಲ್ಲಿವರೆಗೆ 136 ವೀರೇಂದ್ರ ಪಾಟೀಲ್ ನಂತರ ಯಾವತ್ತೂ ಗೆದ್ದಿರಲಿಲ್ಲ. ಅವರಿಗೆ 2 ಪಕ್ಷದವರಿಗೆ ಸರ್ಕಾರ ಆಗ್ತಾ ಇಲ್ಲ. ನೀವು ಅಂದ್ಕೊಂಡಿರ್ಬೋದು BJP JDS ಜೊತೆ ಆದ್ದರಿಂದ ಅವ್ರಿಗೆ ಲಾಭ ಆಗಿದೆ. ಎಲ್ಲಿ ಲಾಭ ಆಗಿದೆ? JDS ಅವರು ಹಿಂದೆ 3-2 ಅದನ್ನೇ ಕಂಟಿನ್ಯೂ ಆಗಿದೆ. ಹಿಂದೆ ಅವರು ಇಂಡಿಪೆಂಡೆಂಟ್ ಆಗಿ ಹೋದಾಗ್ಲೂ 3 ಗೆದ್ದಿದ್ರು. ನಾನು ಅವ್ರ ಜೊತೆಲಿದ್ದಾಗ್ಲೂ ದೇವೇಗೌಡರು, ಕುಮಾರಸ್ವಾಮಿ, ನಾನು 3 ಜನ MP ಇದ್ದರು ಜನತಾದಳದಲ್ಲಿದ್ದ. ಈಗ ಅವ್ರ ಜೊತೆ ಆದರೆ ಎಷ್ಟಾಗಿದೆ? 2. ಕಳೆದ ಬಾರಿ ಅವ್ರು ಇಂಡಿಪೆಂಡೆಂಟಾಗಿ BJP ಹೋದಾಗ ಎಷ್ಟಾಗಿದೆ? 26. ಈಗ ಎಷ್ಟಾಗಿದೆ? 17. ಏನಾಗುತ್ತೆ? ನನಗೂ ತಲೆ ಕೆಟ್ಟೋಗಿದೆ. ಅಂಕಿ ಅಂಶನೇ ಇಲ್ಲದಲೇ ಅವ್ರು ಹೇಳ್ತಾರೆ, ಅಂಕಿ ಅಂಶನೇ ಇಲ್ಲೇ ಹೇಳ್ತಾರೆ. ಒಂದೇ ಒಂದು ಅವರಿಗೆ ಪಾಸಿಟಿವ್ ಅವರ ಅಪೋಸಿಷನಲ್ಲಿದ್ದಾರೆ. ಅದೇ ಅಲ್ಲಿಗೆ ಬಂದ್ಬಿಟ್ಟೆ ನಾನು ನೋಡಪ್ಪ, ನಮ್ಮಲ್ಲಿ 136 ಜನ ಶಾಸಕರಿದ್ದೀವಿ, 34 ಜನ ಮಂತ್ರಿ ಇದ್ದೀವಿ. ಅದರಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಯಾವ ಕಾರಣಕ್ಕೆ ಮಂತ್ರಿಗಳು ಆ ಥರದ ಅಭಿಪ್ರಾಯ ಕೊಟ್ಟರು ನನಗೆ ಗೊತ್ತಿಲ್ಲ. ಬಟ್ ನಾನು ಅವರ ಅಭಿಪ್ರಾಯಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥದ್ದಕ್ಕೆ ಒಬ್ಬರಿಗೆ ಅಧಿಕಾರ ಇರೋದು, ಎರಡನೇದು ಉಪಮುಖ್ಯಮಂತ್ರಿಗೆ ಅಧಿಕಾರ ಇರೋದು. ಮಾರ್ಪಾಡಲ್ಲ ಅರ್ಥ, ಪರಿಷ್ಕರಣೆಗೂ ಮಾರ್ಪಾಡಿಗೂ ವ್ಯತ್ಯಾಸ ಇರುತ್ತೆ. ಪರಿಷ್ಕರಣೆ ಬೇಕಾದರೆ ಇಲಾಖೆಯ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ, ಪರಿಷ್ಕರಣೆ ಅವಶ್ಯಕತೆ ಇದೆ ಅಂತೇಳಿ ಇಲಾಖೆ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇತರೆ ಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೋದು, ಇಲ್ಲ ತಗೊಳ್ಳದೇ ಇರ್ಬೋದು. ಅದು ಕ್ಯಾಬಿನೆಟಿಗೆ ಬಿಟ್ಟು ವಿಚಾರ. ಅವ್ರ ಅಭಿಪ್ರಾಯ ಹೇಳಿರ್ತಾರೆ. ಈಗ ನಾನು ಇಲಾಖೆಯಲ್ಲಿ ನಾನೇನೋ ಒಂದು ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೀನಿ.
ನಾನೇ ನನ್ನ ಇಲಾಖೆಯಲ್ಲಿ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾನು ಸ್ವತಂತ್ರನಿದ್ದೀನಿ. ಆದರೆ ನನ್ನ ಇಲಾಖೆಯಲ್ಲಿ ನಾನು ತಗೊಳ್ಳೋ ತೀರ್ಮಾನನ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು, ಕ್ಯಾಬಿನೆಟ್ ಅನುಮೋದನೆ ಕೊಡಬೇಕು ಅಂದಾಗ ಕ್ಯಾಬಿನೆಟ್ಗೆ ಹೋಗುತ್ತೆ. ಆಗ ಕ್ಯಾಬಿನೆಟಲ್ಲಿ 34 ಜನ ಮಂತ್ರಿಗಳು ಸಹ ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ. ಇನ್ನು ಬಿಜೆಪಿ ಜೆಡಿಎಸ್ ಅವರು 6 ಅಂದರೆ 3, 3 ಅಂದರೆ 6 ಅಂತಾರೆ. ವಿರೋಧವಾಗಿ ಮಾತನಾಡೋದು ಅವರಿಗೆ ರುಚಿ, ಅದೇ ಉದ್ಯೋಗ. ಬಿಜೆಪಿ ಜೆಡಿಎಸ್ನವರಿಗೆ ಸಿಎಂ ಡಿಸಿಎಂ ನೋಡ್ಕೊಂಡಿರೋಕೆ ಆಗ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? NDRF ದುಡ್ಡು ಕೊಡಿಸಿದ್ರ? ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹಣ ತಗೊಂಡಿದ್ದೀವಿ. ಬಿಜೆಪಿ ಜೆಡಿಎಸ್ನವರು ಮೋದಿ ಹತ್ರ ಹೋಗಿ ಕೇಳಬೇಕಲ್ವಾ? ಹಣೆ ಚಚ್ಕೊಂಡು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ, ಅಮಿತ್ ಶಾ ಸಭೆ ನಡೆಸಲಿಲ್ಲ ಅಂತ ಕಿಡಿಕಾರಿದರು. ಜೊತೆಗೆ ನೀರಾವರಿಗೆ 5,000 ಕೋಟಿ ಕೊಡ್ತೀವಿ ಅಂದ್ರು, ಬೆಂಗಳೂರಿಗೆ 5 ಕೋಟಿ ಕೊಡ್ತೀವಿ ಅಂದ್ರು, ಕೊಟ್ರ ಅಂತ ಮೈತ್ರಿ ನಾಯಕರ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ರು. ವಿರೋಧವಾಗಿ ಮಾತಾಡೋದೇ ಅವ್ರಿಗೊಂದು ರುಚಿ ಮತ್ತು ಅವ್ರಿಗೆ ಅಸ್ತ್ರ. ಈಗ ಅವ್ರಿಗೆ ನಿರುದ್ಯೋಗಿಗಳು ಅಂತ ಕರೆಯೋದು ಅಥವಾ ಎಲ್ಲ ಉದ್ಯೋಗ ಇದ್ದೂ ಕರ್ನಾಟಕದ ಸರ್ಕಾರ ನೋಡ್ಲಿಕ್ಕೆ ಆಗ್ತಾ ಇಲ್ವೋ, ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ನ ನೋಡ್ಕೊಂಡು ಖುಷಿಯಾಗಿರೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಡೆಮಾಕ್ರಸಿನಲ್ಲಿ ಅವರು ಕೆಲಸ ಕೊಟ್ಟಿದ್ದಾರೆ. ಕೆಲಸ ಮಾಡೋದು ಬಿಟ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರ ಇದೆ, ಅಲ್ಲಿ ಏನಾದ್ರೂ ಅಚೀವ್ ಮಾಡ್ತಾರೆ. ಅವ್ರನ್ನ ಹೋಗಿ ಇವ್ರು ಏನಾರ ಕರ್ನಾಟಕದ ಬೇಡಿಕೆ ರೀ, ನಾಚಿಕೆ ಆಗುತ್ತೇನ್ರಿ ಅವ್ರಿಗೆ? ಮನ ಮರ್ಯಾದೆ ಇದೆಯೇನ್ರಿ BJPಯವ್ರಿಗೂ JDSನವ್ರಿಗೂ? NDRFನಲ್ಲಿ ದುಡ್ಡು ಕೊಟ್ರೇನ್ರಿ ಅವರು? ಕೊಟ್ರೇನ್ರಿ? ಯಾರೋ ಒಬ್ಬರು ಆನ್ಸರ್ ಮಾಡ್ತಾರೇನ್ರಿ? 27 ಜನ MPಗಳು ಇಟ್ಕೊಂಡು ಹೋಗಿ ಇಲ್ಲಿ ಬಂದು ಏನ್ರಿ ಜನ ಓಟ್ ಕೊಡ್ತಾರೆ ಅಂತ ಈ ಮಟ್ಟಕ್ಕೆ ಕಿಳಿಯದ? ಸುಪ್ರೀಂ ಕೋರ್ಟಲ್ಲಿ ನಾವು ತೊಗೊಂಡಿರೋದು 3,454 ಕೋಟಿ ಸುಪ್ರೀಂ ಕೋರ್ಟಲ್ಲಿ ರಿಲೀಸ್ ಮಾಡಿಸಿರೋದು. ಏನಂತ ಹೇಳ್ತಾರೆ ಇವ್ರಿಗೆ? BJPನಲ್ಲಿ ಹೋಗಿ ಮೋದಿ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಕೂತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕಳೆದ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ರು, ಈ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ದಾರೆ 17, ಈ ಇಳಿಲಿಕ್ಕೆ ನೀವು ದುಡ್ಡು ಕೊಡದೇ ಇದ್ರಿ NDRFನಲ್ಲಿ, ಅದಕ್ಕೋಸ್ಕರ 3,454 ಅವ್ರು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ತಂದು ಪರಿಹಾರ ಕೊಟ್ಟಿದ್ದಾರೆ. ನಮಗೆ ಶೇಮ್ ಆಗುತ್ತೆ, ಹಳ್ಳಿಲಿ ಹೋದ್ರೆ ಕೇಳ್ತಾರೆ ನಮ್ಮನ್ನು, ಏನು ಹೇಳೋದು ಅಂತ ಕೇಳಬೇಕಲ್ವೇನ್ರಿ? ಈಗ ಏನಾಗುತ್ತೆ, ನಾವು ರೂಲಿಂಗ್ ಪಾರ್ಟಿಯವರು, ನಾವು ಮಂತ್ರಿಯರು ಅಂತ ನೀವು ಕಡಿಮೆ ಸ್ಪೇಸ್ ಕೊಡೋದು, ಅವ್ರ ಅಪೋಸಿಷನವ್ರು ಬೈತಾರೆ ಅಂತ ಜಾಸ್ತಿ ಸ್ಪೇಸ್ ಕೊಡೋದು. ಈಗ ನಾನು ಹೇಳಿದ್ದ ನೀವು ಎಷ್ಟಾಗ್ತೀರಿ? 3,454 ಕೋಟಿ ಅವ್ರು ಕೊಡಲಿಲ್ಲ, ಸುಪ್ರೀಂ ರೀ ಬಡ್ಕೋಬೇಕು. ಇನ್ನು ಬಿಜೆಪಿ ಜೆಡಿಎಸ್ನಲ್ಲಿ ಗೊಂದಲ ಇದೆ. ಯೋಗೇಶ್ವರ್ JDS ನಡುವೆ ಗೊಂದಲವಿದೆ. ನಾನಿವತ್ತು ಅಭ್ಯರ್ಥಿ ಘೋಷಣೆ ಮಾಡಲ್ಲ, ನಮ್ಮ DCM ಅವರ ಜಿಲ್ಲೆ ಅದು, ಅಲ್ಲಿ ಅವರು ಸಹ ವರ್ಕೌಟ್ ಮಾಡ್ತಿದ್ದಾರೆ. ಯಾರು ಅಭ್ಯರ್ಥಿ ಅಂತ ನೋಡ್ತಾ ಇದ್ದೀವಿ, ಅಚ್ಚರಿ ಅಭ್ಯರ್ಥಿ ಹುಡುಕ್ಬೇಕಾ ಅಂತ ಏನು ಅಂತ ನೋಡ್ತಾ ಇದ್ದೀವಿ. ಯೋಗೇಶ್ವರ್ ವಿಚಾರ ನನಗೆ ಗೊತ್ತಿಲ್ವಾ? ಯೋಗೇಶ್ವರ್ ಈಗಾಗಲೇ ಸಭೆ ಕರೆಸಿದ್ರು, ಅವರು ಇನ್ನೂ BJP ಪಕ್ಷ ಬಿಟ್ಟಿಲ್ಲ. ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೆ ಬರಲಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮಲ್ಲಿ ಸದ್ಯ ಯಾವುದೇ ಗೊಂದಲ ಇಲ್ಲ. ಬಿಜೆಪಿ JDS ಅವರು ನಮ್ಮಲ್ಲಿ ಗೊಂದಲ ಇದೆ ಅಂತಿದ್ದಾರೆ. ನಮ್ಮ ಮಡಿಕೆಯಲ್ಲಿ ತೂತು ಹುಡುಕ್ತಿದ್ದಾರೆ. ಅವರದ್ದು ನಿಂತಲ್ಲೇ ತೂತಾಗತ್ತೆ. ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ 40 ಸೀಟ್ ಗೆಲ್ಲುತ್ತೆ. ಯಡಿಯೂರಪ್ಪ, ಯತ್ನಾಳ್ ಇಬ್ಬರೂ ಬೇರೆ ಆಗ್ತಾರೆ. ಇನ್ನು ಮಹಾನ್ ನಾಯಕ ಕುಮಾರಸ್ವಾಮಿ ಎಷ್ಟು ಗೆಲ್ತಾರೆ ನೋಡೋಣ ಅಂತ ಸವಾಲು ಹಾಕಿದ್ರು. ಕೊಯ್ಲೇಷನ್ ಗೌರ್ಮೆಂಟು, ಜನತಾದಳ BJPಯ ಯೋಗೇಶ್ವರು ಮತ್ತು ಜನತಾದಳದ ನಾಯಕರುಗಳು ವ್ಯತ್ಯಾಸ ಇದೆ. ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ನಮ್ಮಲ್ಲಿ ಸಾಮೂಹಿಕವಾಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿ, ರಾಮನಗರ ಜಿಲ್ಲೆ, ನಮ್ಮ ಉಪಮುಖ್ಯಮಂತ್ರಿಗಳು, ಅಲ್ಲಿಯ ಮಾಜಿ ಸಂಸದರು, ಸೊ ಸಾಕಷ್ಟು ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಕಾರ್ಯಕರ್ತರುಗಳು ಕೂರಿಸ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೋತೀವಿ ಕ್ಯಾಂಡಿಡೇಟ್ನ. ಸೊ ಯಾವುದೇ ತೊಂದರೆ ಇರಲ್ಲ. ನಾನು ಇವತ್ತಿಗೆ ಘೋಷಣೆ ಮಾಡೋಕ್ಕಾಗಲ್ಲ. ಸೊ ಘೋಷಣೆನ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ನಾವು ಸ್ಟ್ರಾಟಜಿ ಎಲ್ಲನೂ ಮಾಧ್ಯಮದ ಮುಂದೆ ಹೇಳೋದು ಸೂಕ್ತ ಆಗಲ್ಲ. ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಡೀತಾ ಇದೆ ಚರ್ಚೆಗಳು. ಯಾರನ್ನ ಕ್ಯಾಂಡಿಡೇಟು ಮಾಡ್ತಕ್ಕಂಥದ್ದು, ಆಶ್ಚರ್ಯದ ಅಭ್ಯರ್ಥಿಯನ್ನು ಮಾಡಬೇಕಾ ಅಥವಾ ಯಾವ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಡೀತಾ ಇದೆ. ಇನ್ನೂ ತೀರ್ಮಾನ ತಗೊಂಡಿಲ್ಲ, ತಗೋತೀವಿ. ಇವರು ಮಹಾನ್ ನಾಯಕರು, ಇವರು ಎಷ್ಟು ಬರ್ತಾರೆ ಅಂತ ಕಾದು ನೋಡೋಣ. ದಯಮಾಡಿ ನಮ್ಮ ಸರ್ಕಾರ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ 5 ವರ್ಷ ಇರ್ತೀವಿ. ಒಳ್ಳೆ ಕೆಲಸ ಮಾಡೋಣ. ಮದ್ದೂರು ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು 78ನೇ ಸ್ವಾತಂತ್ರ್ಯೋತ್ಸವ ಹಾಗೂ ಕಾರ್ಗಿಲ್ ಮೃತ ಯೋಧರ ನೆನಪಿಗಾಗಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸ್ವತಃ ರಕ್ತದಾನ ಮಾಡುವ ಮೂಲಕ
ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಉದ್ಘಾಟಿಸಿ ಮಾತನಾಡಿದರು. ಈ ದಿನ ಪುಣ್ಯದ ದಿನವಾಗಿದ್ದು ದೇಶ ಸುಭದ್ರತೆಯಿಂದ ಇರಬೇಕು ಅಂತ ತ್ಯಾಗ ಬಲಿದಾನವನ್ನ ಮಾಡಿದ ಮಹಾನ್ ಚೇತನಗಳನ್ನ ನೆನೆಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದರು. ಇಲ್ಲಿ ಎಲ್ಲಾ ಯುವಕರು ಸ್ವಯಂ ಪ್ರೇರಿತವಾಗಿ ಹಲವು ಸಂಘ ಸಂಸ್ಥೆಗಳ ಮುಖಾಂತರ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವುದು ಸಂತಸದಾಯಕವಾಗಿದೆ. ಮಂಡ್ಯದ ರಕ್ತನಿಧಿ ಕೇಂದ್ರದಿಂದ ಮೈಸೂರು ಹಾಗೂ ರಾಮನಗರಕ್ಕೂ ಕೂಡ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಯ ಯುವಕರ ಪರಿಶ್ರಮದಿಂದ ನಮ್ಮ ಪಕ್ಕದ ಜಿಲ್ಲೆಯ ಜನರ ಜೀವಗಳು ಕೂಡ ಉಳಿಯುತ್ತವೆ. ಯಾವುದೇ ಸ್ವಾರ್ಥವಿಲ್ಲದೆ ಪ್ರಾಮಾಣಿಕ ಸೇವೆ ಮಾಡ್ತಾ ಇರುವಂತಹ ನಮ್ಮೆಲ್ಲ ಯುವಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ತಿಳಿಸಿದರು. ಭವಿಷ್ಯದ ಭಾರತೀಯರು ಸಂತೋಷವಾಗಿರಬೇಕು, ಸ್ವತಂತ್ರರಾಗಿರಬೇಕು ಅನ್ನೋ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ನಮಗೆ ಅವರ ತ್ಯಾಗ ಬಲಿದಾನವನ್ನು ಮಾಡೋದ್ರ ಮೂಲಕ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಂಗಳ ಪಾಂಡೆಯಿಂದ ಹಿಡಿದು ಮಹಾತ್ಮ ಗಾಂಧೀಜಿ ತನಕ ಬರುವ ಅನೇಕ ಕ್ರಾಂತಿಕಾರಿಗಳು, ಅಹಿಂಸಾ ಪ್ರಿಯರು, ಹೋರಾಟಗಾರರು ಅವರೆಲ್ಲರ ತ್ಯಾಗದಿಂದ ಇವತ್ತು ಸ್ವತಂತ್ರವನ್ನು ಪಡ್ಕೊಂಡು 78 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಹಬ್ಬ ಯಶಸ್ವಿಯಾಗಿ ವೈಭವಿಕವಾಗಿ ಅರ್ಥಪೂರ್ಣವಾಗಿ ಆಗಬೇಕು ಅಂದರೆ ನಿಮ್ಮಂಥ ಯುವಕರು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು, ದೇಶಕ್ಕೆ ಮಾಡಬೇಕು ಅನ್ನೋ ಹಂಬಲವನ್ನು ಇಟ್ಟುಕೊಂಡು ವಿಶೇಷವಾಗಿ ಒಂದು ಮೆಗಾ ಹೆಲ್ತ್ ಡೊನೇಷನ್ ಕ್ಯಾಂಪನ್ನು ಮಾಡುವಂಥದ್ದು ಬಹಳ ಸಂತೋಷದ ವಿಷಯ. ಹಾಗಾಗಿ ನಾನು ಜಿಲ್ಲಾಡಳಿತ ಪರವಾಗಿ ನಮ್ಮ ಎಲ್ಲ ಯುವ ಮಿತ್ರರು, ಮರವಳ್ಳಿಯಿಂದ ಬಂದಿರುವಂಥ ಎಲ್ಲ ಯುವ ಸಂಘಟನೆಗಳಿಗೆ, ಅದರ ಎಲ್ಲ ನಾಯಕತ್ವ ವಹಿಸಿಕೊಂಡಿರುವಂಥದ್ದು ಮತ್ತು ಸ್ವಯಂ ಸೇವೆಯನ್ನು ಮಾಡ್ತಂಥ ಎಲ್ಲ ಯುವಕರಿಗೆ ನಾನು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು, ಮಹಿಳಾ ಕಾಲೇಜಿನ ಬಂದವರು ಪ್ರಾಂಶುಪಾಲರು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕಾಲೇಜನ್ನು ಬಿಟ್ಕೊಟ್ಟು ಇದೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಗೌರವವನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಯುವಕರ ನೇತೃತ್ವ ವಹಿಸಿಕೊಂಡಿದ್ದರ ಕಾರಣದಿಂದಾಗಿ ನಮ್ಮ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಸಾರ್ವಜನಿಕ ಆಸ್ಪತ್ರೆಗಳಿರ್ಬೋದು, ಪಕ್ಕದ ರಾಮನಗರ ಇರ್ಬೋದು, ಮೈಸೂರಿಗೆ ಇರ್ಬೋದು, ನಮ್ಮಿಂದ ಡೊನೇಟ್ ಕೂಡ ನಾವು ಮಾಡ್ತಾ ಇದ್ದೀವಿ ರಕ್ತವನ್ನು. ನಾವು ಇಲ್ಲೇನು ಸಂಗ್ರಹಿಸಿದ್ರೆ ನಮ್ಮ ಮಂಡ್ಯ ರಕ್ತನಿಧಿಯವರು ಅಗತ್ಯ ಇದ್ದಾಗ ಮೈಸೂರು ಕೂಡ ಕೊಟ್ಟಿರೋದುಂಟು, ರಾಮನಗರಿಗೆ ಕೊಟ್ಟಿರೋದುಂಟು. ಹಾಗಾಗಿ ಮಂಡ್ಯ ಜಿಲ್ಲೆಯ ಯುವಕರು ಏನು ರಕ್ತದಾನಿಗಳಿದ್ದಾರೆ ಅವರ ಸೇವೆ ಬೇರೆ ಜಿಲ್ಲೆಯ ಜನರಿಗೂ ಕೂಡ ತಲುಪ್ತಾ ಇದೆ ಅನ್ನೋ ಒಂದು ಸಂತೋಷದ ಸಂಗತಿ. ನಾನು ಇದು 20ನೇ ಬಾರಿ ರಕ್ತದಾನವನ್ನು ಮಾಡ್ತಾ ಇರೋದು ಲೆಕ್ಕವಾಗಿ ನನಗೆ ಗೊತ್ತಿರೋದಿದೆ. ಈ ವೇಳೆ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ್, ಸುಮುಖ ಸೇವಾ ಟ್ರಸ್ಟ್ ಅಧ್ಯಕ್ಷ ಟಿಸಿ ರಘು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಧ್ವಜಾರೋಹಣ ನೆರವೇರಿಸಿದರು. ಇಂದು 78ನೇ ಸ್ವಾತಂತ್ರ್ಯೋತ್ಸವದಂದು ಇದೀಗ ತಾನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಹಾಗೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಮಾರಂಭದ ಶುಭಾಶಯಗಳನ್ನು ಎಲ್ಲರಿಗೂ ಕೋರಲು ಇಚ್ಛಿಸುತ್ತೇನೆ. ಈ ಸ್ವಾತಂತ್ರ್ಯೋತ್ಸವ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸಾವಿರಾರು ವೀರರನ್ನು ನಮ್ಮ ಮನಸ್ಸಿನಲ್ಲಿ ತರುತ್ತೆ. ಅವರ ಒಂದು ತ್ಯಾಗಗಳನ್ನು, ಬಲಿದಾನಗಳನ್ನು ನೆನೆಸಿಕೊಳ್ಳುತ್ತಾ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ನಮ್ಮ ದೇಶಾಭಿಮಾನವನ್ನು ನಾವು ತುಂಬಿಕೊಳ್ಳಬೇಕಾಗಿದೆ. ಭಾರತದ ಒಳಿತಿಗಾಗಿ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ಉನ್ನತವಾಗಿ, ಶ್ರೇಷ್ಠವಾಗಿ ಮೇಲೇರಿಸಲು ನಾವೆಲ್ಲರೂ ಶ್ರಮಿಸೋಣ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ, ಸಹ ಕಾರ್ಯದರ್ಶಿ ಜಿ ಧನಂಜಯ ದರಸಗುಪ್ಪೆ, ಸಂಘಟನಾ ಕಾರ್ಯದರ್ಶಿ ಎಂಸಿ ಭಾಸ್ಕರ್, ಸಂಘ ಸಂಸ್ಥೆ ಪ್ರತಿನಿಧಿ ಹೊಳಲು ಶ್ರೀಧರ್, ಕೃಷ್ಣ ಟಿವಿ, ಸುವರ್ಣಾವತಿ, ತಾಲೂಕು ಕಸಾಪ ಅಧ್ಯಕ್ಷ ಚಂದಗಾಲು, ನಗರ ಘಟಕದ ಸುಜಾತ ಕೃಷ್ಣ, ಶೋಭಾ, ರಂಗಸ್ವಾಮಿ, ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ 78ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದಿಂದ ಶಾಲಾ ವಾದ್ಯವೃಂದ ಹಾಗೂ ವಿದ್ಯಾರ್ಥಿಗಳ ಪಥ ಸಂಚಲನದೊಂದಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿ ಬಳಿಕ ತಹಶೀಲ್ದಾರ್ ಸೋಮಶೇಖರ್ ಹಾಗೂ ಶಾಸಕ ಗದಲೂರು ಉದಯ್ ಧ್ವಜಾರೋಹಣವನ್ನು ನೆರವೇರಿಸಿದರು.
ವಂದನೆಯನ್ನ ಸಲ್ಲಿಸಿ ಈ ತಂಡ ವಂದನೆಯನ್ನ ಸಲ್ಲಿಸಿ ಬರ್ತಾ ಇದೆ. ಬಳಿಕ ಶಾಸಕ ಕದಲೂರು ಉದಯ್ ಮಾತನಾಡಿ, ಸ್ವಾತಂತ್ರ್ಯದ ಪ್ರತ್ಯೇಕ ನಮ್ಮ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಮಹಾತ್ಮ ಗಾಂಧೀಜಿಯವರು ಇಲ್ಲಿಂದಲೇ ಸ್ವತಂತ್ರ ಸಂಗ್ರಾಮಕ್ಕೆ ಪ್ರಾರಂಭ ಮಾಡಿದ್ದು ನಾವೆಲ್ಲರೂ ಕೂಡ ನೆನೆಯಬೇಕಾದಂತಹ ವಿಚಾರ. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್ ಇನ್ನೂ ಹಲವು ಮಹನೀಯರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟ ಮಹನೀಯರು. ಅವರ ಪ್ರಾಣ ತ್ಯಾಗದಿಂದಾಗಿ ಇಂದು ಸ್ವಾತಂತ್ರ್ಯೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದರು. ರಾಜ್ಯ ಮತ್ತು ಲಿಂಗದ ಜನರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಸ್ವಾತಂತ್ರ್ಯ ಭಾರತದ ಮೊದಲ ನಮ್ಮ ಕರ್ನಾಟಕ, ನಮ್ಮ ಮದ್ದೂರು ಶಿವಪುರ ಸತ್ಯಾಗ್ರಹ ಸೌಧದಿಂದ ಆರಂಭವಾದ ತ್ಯಾಗ ಬಲಿದಾನಗಳ ಅವಿಸ್ಮರಣೀಯ ಪವಿತ್ರ ಭೂಮಿ ನಮ್ಮ ಮದ್ದೂರು. ಅಂದರೆ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾಕೆಂದ್ರೆ ಬಹಳಷ್ಟು ಹೋರಾಟಗಾರರಿಗೆ ಕೆಲವು ಕುರುಹುಗಳು ಉಳ್ಕೊಂಡಿದ್ರೆ ಅದು ನಮ್ಮ ಶಿವಪುರ ಧ್ವಜ ಸತ್ಯಾಗ್ರಹ. ಇಂಥ ಒಂದು ಸ್ಥಳದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ನೀವೆಲ್ಲ ಪುಣ್ಯವಂತರು ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲಾರದು. ಅಂತ ಒಂದು ನೆಲದಲ್ಲಿ ಹಲವಾರು ಮಹಾನ್ ನಾಯಕರು ಹೆಸರನ್ನ ಉಲ್ಲೇಖಿಸೋದು ಇವತ್ತು ಅನಿವಾರ್ಯವಾಗಿದ್ದಾರೆ. ಮಹಾತ್ಮ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಇರ್ಬೋದು, ಸರ್ದಾರ್ ಪಟೇಲ್ ಇರ್ಬೋದು, ಕದೀಂ ರಾಮ್ ಬೋಸ್ ಇರ್ಬೋದು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಈ ಥರ ಅನೇಕ ಹಲವಾರು ವೀರರು ನಮಗೆ ಸ್ವಾತಂತ್ರ್ಯವನ್ನ ಕೊಡಲಿಕ್ಕೆ ಪ್ರಮುಖವಾದ ಪಾತ್ರವನ್ನು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 12 ಜನ ಮಹನೀಯರನ್ನ ತಾಲೂಕು ಆಡಳಿತದ ವತಿಯಿಂದ ಅಭಿನಂದಿಸಲಾಯಿತು. ಕಳೆದ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯನ್ನ ಗೌರವಿಸಿ ಪವಿತ್ರ ಭಾವನೆಯಿಂದ ಸ್ಮರಿಸೋಣ ಅಂತ ಉಪವಿಭಾಗಾಧಿಕಾರಿ ನಂದೀಶ್ ತಿಳಿಸಿದರು. ಪಾಂಡವಪುರ ಪುರಸಭೆಯ ಆವರಣದಲ್ಲಿ ಉಪವಿಭಾಗಾಧಿಕಾರಿ ನಂದೀಶ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಈ ದೇಶವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ತನು ಮನ ಧನವನ್ನ ತ್ಯಾಗ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರ ಪರಿಶ್ರಮದಿಂದ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸುತ್ತಿದ್ದೇವೆ. 28ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಮ್ಮ ಭಾರತ ದೇಶ ಒಂದು ಬ್ರಿಟಿಷರ ಒಂದು ಸಂಕೋಲೆಯಿಂದ ಸುಮಾರು 3 ಶತಮಾನಗಳ ಕಾಲ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ತಕಡೆಯನ್ನು ಹಿಡ್ಕೊಂಡು ಬಂದಿದ್ದಂತಹ ಬ್ರಿಟಿಷರು ತಕಡೆಯ ಒಂದು ಕಪಿಮುಷ್ಟಿಯಲ್ಲಿ ನಾವು ಭಾರತೀಯರನ್ನು ಅಡಿಯಾಗಿಟ್ಕೊಂಡು ಒಂದು ಸ್ವಾತಂತ್ರ್ಯ ಇಲ್ಲದ ರೀತಿಯಲ್ಲಿ ಒಂದು ಪ್ರಾಣಿಗಳ ರೀತಿ ನಮ್ಮನ್ನು ನಿಲ್ಲಿಸಿದ್ರು. ಸೊ ಅದರ ವಿರುದ್ಧ ನಮ್ಮೆಲ್ಲ ಸುಮಾರು ಲಕ್ಷಾಂತರ ಭಾರತೀಯರು ಹಲವಾರು ಸ್ವಾತಂತ್ರ್ಯ ಸಂಗ್ರಾಮಗಳು, ಹೋರಾಟಗಳ ಫಲವಾಗಿ ಲಕ್ಷಾಂತರ ಜನರ ಒಂದು ಜೀವದ ಬಲಿದಾನವಾಗಿ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾರೆ ನಮ್ಮ ದೇಶ. ಸೊ ಈ ಸಂದರ್ಭದಲ್ಲಿ ಅಂತಹ ಮಹನೀಯರನ್ನು ನಾವು ಸ್ಮರಣೆ ಮಾಡಿಕೊಳ್ತಾ ನಮ್ಮ ಭಾರತವನ್ನು ಮತ್ತೊಮ್ಮೆ ನಮ್ಮ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಿಸಲಿಕ್ಕೆ ನಾವೆಲ್ಲರೂ ಭಾರತೀಯರು ಶ್ರಮಿಸೋಣ ಅಂತ ಈ ಮೂಲಕ ತಮ್ಮೆಲ್ಲರೂ ಪ್ರೋತ್ಸಾಹ. ಈ ಧ್ವಜಾರೋಹಣ ಸಂದರ್ಭದಲ್ಲಿ ಪಾಂಡವಪುರ ಪುರಸಭೆಯ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಹಾಗೂ ಪಾಂಡವಪುರ ಪುರಸಭೆಯ ಸದಸ್ಯರುಗಳು, ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಭಾರತಿ ನಗರದ ಭಾರತಿ ಎಜುಕೇಷನ್ ಟ್ರಸ್ಟ್ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸುಬೇದಾರ್ ಮೇಜರ್ ಉದಯ್ ಕುಮಾರ್, ಮಾಜಿ ಸೈನಿಕರು ಇವರು ಧ್ವಜಾರೋಹಣವನ್ನು ಮಾಡಿದ್ರು. ನಂತರ ಪಾರಿವಾಳ ಬಿಡುವ ಮುಖಾಂತರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು.
ನಂತರ 2023-24ನೇ ಸಾಲಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಸಾಧಿಸಿದ ವಿದ್ಯಾರ್ಥಿಗಳನ್ನು, ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು PhD ಪಡೆದ ಅಧ್ಯಾಪಕರುಗಳನ್ನು ಅಭಿನಂದಿಸಿದರು. ಎಲ್ಲಾ ಪ್ರಾಂಶುಪಾಲರು, ಎಲ್ಲಾ ಟ್ರಸ್ಟ್ಗಳು ಹಾಜರಿದ್ದರು. ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ಸುಮುಖ ಸೇವಾ ಟ್ರಸ್ಟ್ ಹಾಗೂ ಸುಮುಖ ನಿಧಿ ಲಿಮಿಟೆಡ್ ಅವರ ಸಹಯೋಗದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರುಗಳು ಕಣ್ಣಿನ ತಪಾಸಣೆಯನ್ನು ನಡೆಸಿದರು. ಮಾಡಬೇಕು. ನಿನಗಾಗಲೇ 72 ವರ್ಷ, ಇನ್ನೊಂದು 4 ವರ್ಷ ಬಿಟ್ಟೆ ಅಂದರೆ ಆ ಪರ ಜರಿಕೆನ್ ಕೆಳಗೋಗುತ್ತೆ. ಆಮೇಲೆ ಕಾರ್ಯಕ್ರಮಕ್ಕೆ ಮದ್ದೂರು PSI ಮಂಜುನಾಥ್ ಚಾಲನೆ ನೀಡಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಸಂಘ ಸಂಸ್ಥೆಗಳ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರೋದು ಶ್ಲಾಘನೀಯ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಬಡ ಜನರಿರ್ತಾರೆ. ಅವರು ದೂರದ ಊರಿಗೆ ಹೋಗಿ ಚಿಕಿತ್ಸೆ ಪಡೆಯುವಷ್ಟು ಶಕ್ತಿಶಾಲಿಗಳಾಗಿರುವುದಿಲ್ಲ. ಈ ಕಾರ್ಯಕ್ರಮ ಸಾರ್ಥಕವಾಗಿದೆ ಎಂದರು. ಸೇವಾ ಟ್ರಸ್ಟ್ ಮತ್ತು ಸುಮುಖ ಸೇವಾ ಟ್ರಸ್ಟ್ ಏನಿದೆಯೋ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದೆ. ಈಗ ನೋಡಿ, ಹಳ್ಳಿಗಳಲ್ಲಿ ತುಂಬ ಬಡತನ ಇರುತ್ತೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಇವ್ರು ಏನಿರುತ್ತೆ, ಇವ್ರು ಗೊತ್ತಿರುತ್ತೆ, ನಮಗೆ ಕಣ್ಣು ಕಾಣ್ತಾ ಇಲ್ಲ ಅಥವಾ ಕಣ್ಣು ದೃಷ್ಟಿ ಮಂಜಾಗ್ತಿದೆ ಅಂತೇಳಿ ಗೊತ್ತಿರುತ್ತೆ. ಆದರೆ ಇವರು ಸಿಟಿಲಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗ್ಬಿಟ್ಟು ತೋರಿಸ್ಕೊಳಕ್ಕಾಗಲ್ಲ. ಕಾರಣ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಮತ್ತು ಬಡತನ. ಇದನ್ನೆಲ್ಲ ಅರ್ಥಕೊಂಡು ಇವ್ರು ಏನು ಮಾಡಿದ್ದಾರೆ, ನಮ್ಮ ಹಳ್ಳಿಯಲ್ಲಿ ಈ ಥರ ಆಗಬಾರ್ದು, ದೃಷ್ಟಿಹೀನ ಆಗಬಾರ್ದು. ಜನಗಳಿಗೆ ಮೇನ್ ಬೇಕಾಗಿರೋದೇ ಜನಗಳಿಗೆ ದೃಷ್ಟಿ. ಆ ದೃಷ್ಟಿ ಇಲ್ಲ ಅಂತಂದರೆ ಅವನ ಬಹಳ ಅಂಧಗತಿಗೆ ಹೋಗುತ್ತೆ. ಅಂಥ ಒಳ್ಳೆ ಯಾರಿಗೂ ಆಗಬಾರ್ದು ಅಂತೇಳಿ ಈ ನಿಮ್ಮ ಸೇವಾ ಟ್ರಸ್ಟ್ನವ್ರು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ. ಯಾಕಂದರೆ ಇದು ಎಷ್ಟೋ ಜನಗಳಿಗೆ ಉಪಯೋಗ ಆಗುತ್ತೆ. ನೋಡಿ, ಇಲ್ಲೇ ನೋಡ್ತಾ ಇದ್ದೀವಿ, ಸುಮಾರು ಜನ ಬಂದಿದ್ದಾರೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ. ಇಂಥ ಒಳ್ಳೆ ಕಾರ್ಯ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಅದಕ್ಕೆ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕು ನಿಮಗೆ. ಇದೇ ರೀತಿಯಾಗಿ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ಜೈಲಿಂಗು, ಸದಸ್ಯರಾದ ಸಂದೀಪ್, ರುದ್ರ, ಹನುಮಂತ, ಸುಮುಖ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕುಮಾರ್, ಮುಖಂಡರಾದ ಪ್ರಸನ್ನ, ಕೆಂಪೇಗೌಡ, ಸಂಘದ ಪದಾಧಿಕಾರಿಗಳಾದ ಸಿದ್ದೇಶ್, ಅನಿಜಿತ್, ಪ್ರಕಾಶ್ ಸೇರಿದಂತೆ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಹಾಜರಿದ್ದರು. ಮೈಸೂರಿನ ವಿನೋಬಾ ರಸ್ತೆಯ ಬಳಿ ಇರುವಂತಹ ಹೋಟೆಲ್ ಸದರ್ನ್ ಸ್ಟಾರ್ ಸಭಾಂಗಣದಲ್ಲಿ ಉದ್ಯಮಿ ಒಕ್ಕಲಿಗ ವೇದಿಕೆ, ಫಸ್ಟ್ ಸರ್ಕಲ್ ಸೊಸೈಟಿ ಇವರ ವತಿಯಿಂದ ವಾರ್ಷಿಕ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2 ದಿನಗಳ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಒಕ್ಕಲಿಗರು ಕೃಷಿಗೆ ಸೀಮಿತವಾಗದೆ ಬದಲಾಗ್ತಾ ಇರುವಂತಹ ಸ್ಥಾನಮಾನಕ್ಕೆ ತಕ್ಕಂತೆ ಬದುಕನ್ನು ಕೂಡ ಬದಲಾಯಿಸಿಕೊಳ್ಬೇಕು. ಗಂಗರ ಅರಸರ ಕಾಲದಿಂದಲೂ ಒಕ್ಕಲಿಗರು ಒಕ್ಕಲುತನದ ಜೊತೆಗೆ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದ್ದಾರೆ. ಗಂಗಾ ಅರಸರ ಕಾಲದಲ್ಲಿ ಉಪಪಂಗಡಗಳು ಇರಲಿಲ್ಲ. ಉದ್ಯಮಿ ಒಕ್ಕಲಿಗ ಸಮಾವೇಶದಲ್ಲಿ ಎಲ್ಲರೂ ಒಂದಾಗಿರುವುದು ಸಂತೋಷ. ಬೇಸಾಯದ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ವಿಸ್ತರಿಸಿಕೊಡಬೇಕು. ಆ ಮೂಲಕ ನಾಡಿಗೆ ಅನ್ನ ನೀಡುವ ಒಕ್ಕಲಿಗ ಉದ್ಯೋಗ ನೀಡುವ ಉದ್ಯಮಿ ಆಗಬೇಕು ಅಂತ ಸಲಹೆ ನೀಡಿದರು. ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದಾಗಲಿಂದ ಈ ಲಾಂಛನವನ್ನೆಲ್ಲ ಕಡೆ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಖಡ್ಗವನ್ನು ಹಿಡಿದು, ಕೈನಲ್ಲಿ ನೇಗಿರನ್ನ ಹಿಡಿದು ವ್ಯವಸಾಯ ಮಾಡ್ತಾ ಇದ್ದಂಥ ಈ ರೈತ ಸಮುದಾಯ ಅಂದರೆ ಎಲ್ಲ ಜಾತಿಗಳು ಸೇರಿಕೊಳ್ತೇವೆ, ಕೇವಲ ಒಕ್ಕಲಿಗರು ಅಂತೇನಿಲ್ಲ. ಆದರೆ ಒಕ್ಕಲಿಗರೇ ರೈತರು ಆಗಿದ್ಕೊಂಡು ಅದೇ ಸಮುದಾಯವನ್ನೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಆ ಸಾಮ್ರಾಜ್ಯಕ್ಕೆ ಅವರು ಇಟ್ಟ ಹೆಸರೇನು? ದೊಡ್ಡ ಸಾಮ್ರಾಜ್ಯನ ಗಂಗಾ ಸಾಮ್ರಾಜ್ಯ. ಈ ಗಂಗಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಒಕ್ಕಲಿಗರು ತಂದ ಕಾಲಘಟ್ಟದಲ್ಲಿ ಯಾವ ಉಪಪಂಗಡಗಳು ಖಂಡಿತ ಇರಲಿಲ್ಲ. ಇದ್ದದ್ದು ಒಂದೇ ಒಂದು ಜಾತಿ, ಯಾವುದದು? ಒಕ್ಕಲಿಗ ಅಷ್ಟೇ. ಕೋಲಾರ ಭಾಗದಲ್ಲಿ ನಮ್ಮ ಮೊದಲ ಸಾಮ್ರಾಜ್ಯದ ರಾಜಧಾನಿ ಪ್ರಾರಂಭ ಆಯಿತು. ನಂತರದಲ್ಲಿ ಎಲ್ಲ ಕಡೆಯೂ ಕೂಡ ಪಸರಿಸ್ತು. ಹಾಗಾಗಿ ಅಖಂಡ ಕರ್ನಾಟಕದಲ್ಲಿದ್ದಂಥ ಎಲ್ಲ ಒಕ್ಕಲಿಗರು ಒಂದೇ ಇದ್ದಂಥದ್ದು ಗಂಗಾ ಸಾಮ್ರಾಜ್ಯದ ಅಡಿಯಲ್ಲಿ.
ನಾನು ಈಗ ತಾನೇ ಲಕ್ಷ್ಮಣ ಅವ್ರ ಹತ್ರ ಮಾತನಾಡ್ತಿದ್ದೆ. ಈ ಕೊನಾರ್ಕ್ ಸೂರ್ಯ ಟೆಂಪಲ್ ಅಂತ ಒರಿಸ್ಸಾದಲ್ಲಿದೆ. ಹೌ ಮೆನಿ ಆಫ್ ಯು ಮಸ್ಟ್ ಹ್ಯಾವ್ ವಿಸಿಟೆಡ್? ಸೂರ್ಯ ಟೆಂಪಲ್ ಇದೆ, ಸನ್ ಟೆಂಪಲ್ ಅಂತ ಕೊನಾರ್ಕದಲ್ಲಿದೆ. ಅದನ್ನು ಕೂಡ ಕಟ್ಟಿದಂಥವರು ಆ ಕಾಲಘಟ್ಟದಲ್ಲಿ ಇವರೇನೇನೆ. ಯಾರು? ಇಂತಹದ್ದು ಹಲವಾರು ನೂರಾರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಈ ರೀತಿ ನೇಗಿಲನ್ನು ಹಿಡಿದು ಆಳುತ್ತಿದ್ದವರು ಖಡ್ಗವನ್ನು ಕೂಡ ಹಿಡಿದು ಆಳಿದರು. ನಂತರದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಶಾಂತಲಾದೇವಿ ಸಮುದಾಯದ ಮನೆತನದ ಹೆಣ್ಣು ಮಗಳು ವಿಷ್ಣುವರ್ಧನನ್ನು ಮದುವೆಯಾಗಿದ್ದದ್ದು. ಸ್ವಲ್ಪ ಕಾಲ ಮತ್ತೆ ಡಿಕ್ಲೈನ್, ಯಾಕೆಂದರೆ ಚೇಂಜ್ ಇಸ್ ದ ಕಾನ್ಸ್ಟೆಂಟ್. ಓಕೆ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಮತ್ತೆ ಸ್ವಲ್ಪ ಕೆಳಗೆ, ಮತ್ತೆ ಮೇಲೆ ಕೆಂಪೇಗೌಡರು ಬಂದರು. ಇದೇ ಒಂದು ಕುಡಿ ಮುಂದಕ್ಕೆ ಬಂತು. ಈ ರೀತಿ ಆಗಿ ಮತ್ತೆ ನಾವು ನೇಗಿಲನ್ನೇ ಹಿಡ್ಕೊಳ್ತಕ್ಕಂಥ ಸಂದರ್ಭ ಬಂತು. ಈಗ ಕಾಲ ಬದಲಾಗ್ತಾ ಇದೆ. ಈಗೇನಾದರೂ ನಾವು ಅದೇ ರೀತಿಯಲ್ಲಿ ಇರಲಿಕ್ಕೆ ಹೊರಟದ್ದೇ ಆದರೆ ವಿ ಆರ್ ಗೋಯಿಂಗ್ ಟು ಬಿ ಆಬ್ಸಲ್ಯೂಟೆಡ್, ಕಳೆದು ಹೋಗ್ತೇವೆ, ನಶಿಸಿ ಹೋಗ್ತೇವೆ. ಬದಲಾಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟಕ್ಕೆ ತಕ್ಕದಾಗಿ ನಾವು ನಮ್ಮನ್ನು ನಾವು ಮಾಡ್ಕೊಳ್ದೇ ಹೋದದ್ದೇ ಆದರೆ ಕಷ್ಟ ಆಗುತ್ತೆ. ಅದನ್ನು ತಿಳಿದು ಇತ್ತೀಚಿನ ವರ್ಷದಲ್ಲಿ ನಮ್ಮ ಫಸ್ಟ್ ಸರ್ಕಲ್ ಮುಖಾಂತರ ಅಲ್ಲಲ್ಲಿಯೇ ಐಲ್ಯಾಂಡ್ಸ್ಗಳ ಥರ. ಕಾರ್ಯಕ್ರಮದಲ್ಲಿ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಶಾಸಕರಾದ ಜಿಟಿ ದೇವೇಗೌಡ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ರಮೇಶ್, ಫಸ್ಟ್ ಸರ್ಕಲ್ ಸೊಸೈಟಿಯ ಚೀಫ್ ಮೆಂಟರ್ ಜಯರಾಮ್ ರಾಯಪುರಂ, ಜಿಲ್ಲಾಧ್ಯಕ್ಷರಾದ ನಂದೀಶ್, ಸಂದೇಶ್ ನಾಗರಾಜ್, ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್, ಐಪಿಎಸ್ ಪ್ರಕಾಶ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸಿಜಿ ಗಂಗಾಧರ್, ಮುಡಾ ಮಾಜಿ ಅಧ್ಯಕ್ಷರಾದ ಯಶಸ್ವಿ ಸೋಮಶೇಖರ್, ಎಫ್ಕೆಸಿಸಿಐ ಪ್ರೆಸಿಡೆಂಟ್ ಎಂಜಿ ಬಾಲಕೃಷ್ಣ, ಫಸ್ಟ್ ಸರ್ಕಲ್ ನಾಡಪ್ರಭು ಮೈಸೂರು ವಿಭಾಗದ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ, ಉಪಾಧ್ಯಕ್ಷರಾದ ಎನ್ ಚಂದ್ರು, ಕಾರ್ಯದರ್ಶಿ ಚೇತನ್ ಗೌಡ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಅವರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತರ ಜೈಲಿನಲ್ಲಿ ಕೂತು ಆಡಳಿತ ನಡೆಸುತ್ತಾರೆ ಎನ್ನುವಂತಹ ಹೇಳಿಕೆ ಅಕ್ಷಮ್ಯ, ಬಾಲಿಶವಾದದ್ದು. ಇದು ಇವರ ಕೊಳಕು ಮನಸ್ಥಿತಿಯನ್ನ ತೋರಿಸುತ್ತೆ. ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಶ್ರೀವತ್ಸ ಕ್ಷಮೆ ಕೇಳಬೇಕು ಅಂತ ಮಾಜಿ ಶಾಸಕರಾದಂತಹ ಎಂಕೆ ಸೋಮಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿಲ್ಲ. ಸಿಎಂ ಸಿದ್ದರಾಮಯ್ಯ ಓರ್ವ ಪ್ರಾಮಾಣಿಕ ಮುಖ್ಯಮಂತ್ರಿ. ಅವರಿಗೆ ಇದುವರೆಗೂ ಮೈಸೂರಿನಲ್ಲಿ ಒಂದು ಸ್ವಂತ ಮನೆಯೂ ಇಲ್ಲ. ಬಿಜೆಪಿಯಲ್ಲಿರುವ ಶಾಸಕ ಸಂಸದರ ಮೇಲೆ ತನಿಖೆ ಮಾಡಿದ್ರೆ 100ಕ್ಕೆ 95ರಷ್ಟು ಭ್ರಷ್ಟರೇ ಇದ್ದಾರೆ. ಇವರ ಮಾತನ್ನ ಈ ಕೂಡಲೇ ವಾಪಸ್ ಪಡೆಯಬೇಕು. ಇವರು ಮಾಡುವ ಕೆಲಸವನ್ನ ಬಿಟ್ಟು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ದಿನ ಕೃಷ್ಣಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವ್ರನ್ನ ಕೇಜ್ರಿವಾಲ್ನಂತೆ ಜೈಲಿನಿಂದ ಆಡಳಿತ ನಡೆಸ್ತಾರೆ ಅಂತ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ದೊಡ್ಡ ಅಕ್ಷಮ್ಯ ಅಪರಾಧ. ಇದು ಜೈಲಿನಲ್ಲಿರ್ತಕ್ಕಂಥವ್ರನ್ನ ನೋಡಿ ಸಂಭ್ರಮಿಸ್ತಕ್ಕಂಥ ಒಂದು ಕೊಳಕು ಮನಸ್ಥಿತಿ. ಇವರು ಅಪ್ರಬುದ್ಧ ಹೇಳಿಕೆ ದಯಮಾಡಿ ಅವ್ರು ವಾಪಸ್ ತಗೋಬೇಕು. ಸಿದ್ದರಾಮಯ್ಯನವ್ರನ್ನ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ಇವರೆಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡಬೇಕಾಗತ್ತೆ. ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಗೆ ಮಾತನಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಂಡು ಹಾಗೆ ಮಾತನಾಡ್ತಕ್ಕಂಥ ಕೆಲಸಗಳನ್ನ ಮಾಡಲಿ. ಇವರ ಬಿ ಜೆ ಪಿ ಮನಸ್ಥಿತಿಗಳು ಯಾರು ಪ್ರಾಮಾಣಿಕವಾಗಿದ್ದಾರೆ ಅವ್ರ ಮೇಲೆ ಆರೋಪಗಳನ್ನ ಹೊರಿಸಿ ಅವ್ರನ್ನ ಜೈಲು ಕಳಿಸ್ತಕ್ಕಂಥದ್ದು, ಭ್ರಷ್ಟಾಚಾರಿಗಳನ್ನ ಕೋಟಿಗಟ್ಟಲೆ ಲೂಟಿ ಹೊಡೆದಂಥವ್ರನ್ನ ಪಕ್ಷದಲ್ಲಿ ತುಂಬ ಇಟ್ಕೊಂಡಿದ್ದಾರೆ. ಬೇರೆಯವ್ರ ಮೇಲೆ ಇ ಡಿ ಅವ್ರನ್ನ CBIನ ಬಿಟ್ಟು ಅವ್ರು ತಪ್ಪು ಮಾಡದೇ ಇರೋ ಅವ್ರನ್ನ ಜೈಲು ಕಳಿಸ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ CM ಸೋರೇನ್ರವರು ಕೂಡ CM ಆಗಿದ್ದಂಥ ಸೋರೇನ್ರವ್ರಿಗೆ ಇವತ್ತು ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ CCODಯನ್ನು ಕೂಡ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದೆ. ಮತ್ತು ಇವರು ನಿಜವಲ್ಲೂ ಇವರು ಆತ್ಮಸಾಕ್ಷಿಗೆ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟಿದ್ದಾರೆ. ಅವರು 40 ವರ್ಷಗಳ ಕಾಲ ಎಲ್ಲ ಥರದ ಮಂತ್ರಿಗಳು 15 ಬಡ್ಜೆಟ್ ಮಾಡಿರ್ತಕ್ಕಂಥದ್ದು, 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಇದ್ದು ಕೂಡ ಅವ್ರು ಮೈಸೂರಿನಲ್ಲಿ ಒಂದು ಮನೆ ಇಲ್ಲ, ಈಗ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ. ಅಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇಡೀ ದೇಶದಲ್ಲಿ ಯಾರು ಇದ್ದಾರ ತೋರಿಸ್ಲಿ. ಮಂತ್ರಿಗಳಾಗಿ ಕೂಡ ಒಂದು ಮನೆ ಇಲ್ಲದೆ ಇರತಕ್ಕಂಥವ್ರು ಯಾರು ಇದ್ದಾರ ಅವರು ತೋರಿಸ್ಲಿ. ಇವ್ರ ಆಸ್ತಿಗಳು ಎಲ್ಲ ಇವರ ಪ್ರತಿಯೊಬ್ಬರದ್ದು ಕೂಡ ಇವರೇ ಹೊರತರ್ತಕ್ಕಂಥ ಕೆಲಸಗಳನ್ನ ಮಾಡಿಬಿಡಲಿ. ಯಾವ ಮಂತ್ರಿಗಳಾಗಿದ್ದವರು ಅಂತ ಇವ್ರ ಮುಖಂಡರುಗಳದ್ದು ಆಸ್ತಿಗಳೆಲ್ಲ ಹೊರತರಲಿ. ಹಾಗೆ ಎಷ್ಟಿದೆ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಇವರು ಶಾಸಕರ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಲಿ.
ಮತ್ತು ಇವರು ಶಾಸಕರಾಗಿ ಮಾಡಬೇಕಾದ ಕೆಲಸನ ಬಿಟ್ಟು ಎಲ್ಲೋ ಹಿಂದೂಗಳಿಗೆ ತೊಂದರೆ ಆಯಿತು ಅಂತೇಳಿ ಪ್ರತಿಭಟನೆಗಳನ್ನ ಮಾಡಿಕೊಂಡು ಜನಗಳನ್ನ ಪ್ರಚೋದಿಸಿ ಅವ್ರ ಮೇಲೆ ಗಲಭೆ ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇವರು ಶಾಸಕರಾಗಿ ಕ್ಷೇತ್ರದ ಜನ ಏನು ಮತ ನೀಡಿದ್ದಾರೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸಗಳನ್ನ ಮಾಡಲಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ. ಇಲ್ಲದಿದ್ದರೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡೈರಿ ವೆಂಕಟೇಶ್, ವೀಣಾ, ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಅನಕ್ಷರತೆ, ಬಡತನ ಹಾಗೂ ಅಸಮಾನತೆಯನ್ನು ಹೋಗಲಾಡಿಸಲು ಬಂದಂತಹ ಸರ್ಕಾರಗಳು ಸಾಕಷ್ಟು ಶ್ರಮಿಸುತ್ತಿವೆ ಅಂತ ತಹಶೀಲ್ದಾರ್ ಸುರೇಶ್ ಆಚಾರ್ ತಿಳಿಸಿದರು. ಟಿ. ನರಸೀಪುರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ತಾಲೂಕು ಕಚೇರಿಯ ಮುಂಭಾಗವಿರುವ ಡಾ. ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಅತ್ಯಂತ ವೇಗವಾಗಿ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದುವತ್ತ ಸಾಗ್ತಾ ಇದ್ದೇವೆ. ಯುವಶಕ್ತಿ ಹೆಚ್ಚಾಗಿರುವುದರಿಂದ ವೇಗಕ್ಕೆ ಮತ್ತಷ್ಟು ಪುಷ್ಟಿ ನೀಡಬಹುದು. ಇಂದು ಇತರೆ ರಾಷ್ಟ್ರಗಳು ನಮ್ಮನ್ನು ಅನುಸರಿಸುವಷ್ಟು ಮಟ್ಟಿಗೆ ಬೆಳೆಯುತ್ತಿದೆ. ಅದನ್ನು ನೋಡಿ ನಾವು ಹೆಮ್ಮೆ ಪಡುವಂತಾಗಿದೆ ಎಂದರು. ವಿದ್ಯೋದಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಕ್ಕಳಿಗೆ ಬೆಳಗಿನ ಉಪಹಾರ, ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು. ತಾಲೂಕಿನ ಸರ್ಕಾರಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ನೋಡುಗರ ಕಣ್ಮನ ಸೆಳೆದರು. ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಶಾಲೆಯ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನ ನೀಡುವ ಮೂಲಕ ಮಕ್ಕಳನ್ನು ಉತ್ತೇಜಿಸಲಾಯಿತು. ಯುವಕನೋರ್ವ ವಿಶೇಷವಾಗಿ ಕೇಶಾಲಂಕಾರ ಮಾಡಿಸಿ ಕೆನ್ನೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹೃದಯಾಕಾರದಲ್ಲಿ ಬಿಡಿಸಿಕೊಂಡು ಬಂದು ಗಮನ ಸೆಳೆದರು. ಸುಡು ಬಿಸಿಲಿನಲ್ಲಿ ಮಕ್ಕಳು ಕಾರ್ಯಕ್ರಮವನ್ನ ವೀಕ್ಷಿಸಿದ್ರು. ವೇದಿಕೆಯಲ್ಲಿ ಅಧಿಕಾರಿಗಳು ಹಾಗೂ ಗಣ್ಯರು ಬಿಸಿಲಲ್ಲಿ ಒಣಗದೆ ಏರ್ ಕೂಲರ್ ಅಳವಡಿಸಿಕೊಂಡು ಕಾರ್ಯಕ್ರಮ ವೀಕ್ಷಿಸಿದ್ರೆ ಮಕ್ಕಳು ಬಿಸಿಲಿನಲ್ಲಿ ನಿಂತು ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸುವಂತಾಯಿತು. ಪ್ರತಿ ಬಾರಿಯೂ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಶಾಮಿಯಾನ ಅಳವಡಿಸಿ ಮಾಡ್ತಾ ಇದ್ರು. ಈ ಬಾರಿ ವೇದಿಕೆಯಿಂದ ಸ್ವಲ್ಪ ದೂರ ಚಿಕ್ಕ ಶಾಮಿಯಾನ ಅಳವಡಿಸಿ ದೂರದಲ್ಲಿ ಕಾಣುವುದಿಲ್ಲ ಎನ್ನುವಂಥ ಕಾರಣಕ್ಕೆ ಮಕ್ಕಳನ್ನ ಬಿಸಿಲಲ್ಲೇ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ಮಾಡಲಾಗಿತ್ತು.